ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗಾಗಲೇ ತೆರವಾಗಿದೆ. ಅದಕ್ಕೆ ಚುನಾವಣೆ ನಡೆಯೋಕೆ ಎಲ್ಲ ರೀತಿಯ ಸಿದ್ಧತೆ ಈಗಾಗಲೇ ಆಗ್ತಾ ಇದೆ. ಈಗ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಚರ್ಚೆ ಎರಡೂ ಪಕ್ಷದಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಬಿಜೆಪಿಯ ಮಾಜಿ ಸಚಿವರಾದಂಥ ಎಸ್.ಎ. ರವೀಂದ್ರನಾಥ್ ಅವರು ಶಾಮನೂರು ಫ್ಯಾಮಿಲಿ ಅವರಿಗೆ ಒಂದು ಟಿಕೆಟ್ ಆಗಬೇಕು ಅಂತ ಹೇಳಿ ಪರೋಕ್ಷವಾಗಿ ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ವಿಚಾರವಾಗಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಾವು ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ಶಾಮನೂರು ಕುಟುಂಬಕ್ಕೇನೆ ಒಂದು ಟಿಕೆಟ್ ಕೊಡಬೇಕು ಅಂದ್ರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಸರ್. ಈ ಬಗ್ಗೆ ಏನು ಹೇಳ್ತೀರಿ? ನಾನು ಹೇಳಿರೋದೇ ಬೇರೆ, ಬಂದಿರೋದೇ ಬೇರೆ. ನಾನು ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಹಿಂದೆ ನಮಗೆಲ್ಲ ನನಗೆ ಸೀಟ್ ಕೊಡಿಸು ಅಂತ ಹೇಳ್ತಿದ್ರು ಗಣೇಶ್ ಅವರು. ಅವ್ರಿಗೆ BJP ಅಂದರೆ ಏನು, ಕಾಂಗ್ರೆಸ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಈ ಕಾಂಗ್ರೆಸ್ ಅನ್ನೋದು ಗೊತ್ತಾಗೈತಿ. ಈಗ ತಗೊಳಪ್ಪ, ಅವಾಗ ಅವಕಾಶ ಐತಿ ನಿಮ್ಮ ಅಪ್ಪನ ಸೀಟ, ಅವಾಗ ನಾವು ನಮ್ಮನ್ನು ರಾಜೀನಾಮೆ ಕೊಡೋದು ಅಂತ ಹೇಳ್ತಿದ್ದ. ಹಾಗಾಗಿ ಅದು ಕೊಡೋಕೆ ಬರೋದಿಲ್ಲ, ಹಂಗಲ್ಲ ಪಾರ್ಟಿ ಬೈಟಿಂಗ್ ಇರ್ತಾವೆ ನಮಗೆ ಅಂತ ಹೇಳ್ತಾ ಇದ್ದೆ. ಅದನ್ನು ಮೊನ್ನೆ ಅವಕಾಶ ಐತಿ ನಿಂತ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ, ಇಷ್ಟೇ, ಬೇರೆ ಏನೆಲ್ಲ ಹೇಳ್ತಾರೆ. ತಾವು ಗಣೇಶ್ ಅವರಿಗೆ ಟಿಕೆಟ್ ತಗೋ ಅವಕಾಶ ಇದೆ ಅಂತ ತಾವು ಹೇಳಿದ್ದು ಸರ್ ಕಾಂಗ್ರೆಸ್ಸಿಂದ. ಮತ್ತೆ ಇನ್ನೇನು ಹೇಳಿದೆ, ಮತ್ತೆ ನಮ್ಮ ಪಾರ್ಟಿಯಿಂದ ಸೀಟ್ ಕೊಡೋ ಅಂತಂದ್ರೆ ಮತ್ತೆ ನಮ್ಮ ಪಾರ್ಟಿ ದುಡ್ದವ್ರ ಗತಿ ಏನು? ಅದರಿಂದ ಅದನ್ನ ಹೇಳಿದ್ದು ನಾನು. ಅದ್ರಾಗೇನು ಬದಲಿ ಮಾತಾಡೋಣಲ್ಲ. ಈಗ ಅವಕಾಶ ಐತಿ, ತಗೊಳಪ್ಪ ಸೀಟ ಅಂತ ಹೇಳಿದ್ದೀನಿ. ಈಗ ಪರೋಕ್ಷವಾಗಿ ಅವರಿಗೆ ಒಂದು ಬೆಂಬಲ ಕೊಟ್ಟಿದೆ ಅನ್ನೋದು ಪಾರ್ಟಿ ಕಾರ್ಯಕರ್ತರಲ್ಲಿ ಒಂದು ಚರ್ಚೆಗೆ ಗ್ರಾಸ ಆಗಿ ಸರ್. ಅಂದ್ರೆ ಕಳೆದ MP ಚುನಾವಣೆಯಲ್ಲೂ ಕೂಡ ಶಾಮನೂರು ಕುಟುಂಬದವರು ತಮ್ಮನ್ನ ಭೇಟಿಯಾಗಿ ಹೋಗಿದ್ರು. ಅದಕ್ಕೆ ಇವೆಲ್ಲ ಪುಷ್ಟಿ ನೀಡುವಂತೆ ಅವ್ರ ಫ್ಯಾಮಿಲಿಗೆ ತಾವು ಸಪೋರ್ಟ್ ಮಾಡ್ತೀರ ಅನ್ನೋದು ಒಂದು ಚರ್ಚೆ ಆಗ್ತಾ ಇರೋದು ಸರ್ ಜಿಲ್ಲೆಯಲ್ಲಿ. ಚರ್ಚೆಗಳು ಬೇರೆ ಬೇರೆ ಆಗ್ತಿರ್ತವೆ, ಆದ್ರೆ ನಾನು ಚರ್ಚೆ ಮಾಡಿರೋದು ಅಷ್ಟೇ. ಈಗ ಖಾಲಿ ಐತಪ್ಪ ಜಾಗ, ನಿಂತ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ. ಅದು ಬಿಟ್ಕೊಂಡು ನಾನು ಬೇರೆ ಏನಾದ್ರು ಹೇಳಕ್ಕೆ ಹೋಗಿಲ್ಲ. ನಮ್ಮನ್ನು ಸೀಟ್ ನಾಗಣ ಬಿಟ್ಕೊಡೋ ಸೀಟ ಅಂತಂದು ಕೇಳಿದ್ರೆ ಏನು ಹೇಳ್ಬೇಕು ಅವನು? ಹಂಗೆ ನನ್ನ ಕೇಳೋರು 99 2004 ಹಿಂದೆ ಮಾಯಕೊಂಡ ಕ್ಷೇತ್ರಕ್ಕೆ ಜನರಲ್ ಇತ್ತಲ್ಲಪ್ಪ. ಅವಾಗ ಕೇಳೋರು. ಕೇಳಿದಂಥ ಸಂದರ್ಭದಾಗ ನಾನು ಹಂಗೆ ಕೊಡಕ್ಕೆ ಬರೋದಿಲ್ಲಪ್ಪ, ನೀನು ಕಾಂಗ್ರೆಸ್ನೇನು ಅಂತ ಹೇಳಿದ್ರು ಅವನಿಗೆ ಯಾರು ತಾಕತ್ತಲ್ಲ. ಅದು ನೀನು ರಾಜೀನಾಮೆ ಕೊಟ್ಕೊಡು ನನಗೆ ಅಂತ ಅಂದ. ಅದು ಹಂಗೆ ಹಿಂಗೆ ಯಾವ್ದಾರು ಸೊಸೈಟಿ ಇದೆ ಬರ್ಕೊಡಕ್ಕೆ. ಅದಕ್ಕೆ ನೀವು ಈಗ ಅವಕಾಶ ಇದೆ ಅಂತ ಹೇಳಿದ್ರಿ. ಅವಕಾಶ ಐತಿ, ತಗೊಳಪ್ಪ ಸೀಟ, ಅದು ಬಿಟ್ಕೊಂಡು ನೀನು ನಮ್ಮನ್ನು ಕೇಳಕ್ಕೆ ಬರಬೇಡ ಅಂತ ಹೇಳಿದ್ದೆ ನಾನು. ಈಗ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಆಗಿದೆ. ತಾವೇ ಈ ರೀತಿ ಹೆಸರು ಪ್ರಸ್ತಾಪ ಮಾಡಿರೋದ್ರಿಂದ ಆ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗೊಂದಲ ಇದೆ ಸರ್. ಆ ವಿಚಾರಕ್ಕೆ ಸ್ಪಷ್ಟನೆ ಕೊಡೋದಾದ್ರೆ? ಗೊಂದಲನೂ ಇಲ್ಲ, ಯಾವುದೂ ಇಲ್ಲ ನಮ್ಮಲ್ಲಿ. ನಿಮಗೆ ಗೊಂದಲದು, ಪೇಪರ್ನವ್ರಿಗೆ ಮಾಧ್ಯಮದವ್ರಿಗೆ ಗೊಂದಲದು. ಹಾಗಾಗಿ ನೀವು ಗೊಂದಲ ಎಬ್ಸೋದು ಬೇಡ್ರಿ ಈ ವಿಷಯದಾಗ. ಸುಮ್ಮನೆ ನೀವು ಏನು ನಡೆದತ್ತ ಅದನ್ನ ಬಿತ್ತರಿಸ್ರಿ. ದಾವಣಗೆರೆ ದಕ್ಷಿಣಕ್ಕೆ ಯಾರು ಆಗ್ತಾರೆ? ಈಗ ನಮ್ಮ ಹಾಲಿ ಅಜಯ್ ಅದಾರಲ್ಲ, ಅವ್ರನ್ನೇ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಿದ್ದೇಶ್ವರ್ ಅವರು ನಾವು ಈ ಸರಿ ಅವಕಾಶ ಕೊಟ್ಟರೆ ನಾನು ನಿಲ್ತೀನಿ ಅಂತ ಸಿದ್ದೇಶ್ವರ್ ಮತ್ತೆ ದಕ್ಷಿಣ ಕ್ಷೇತ್ರಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಸರ್. ಅದೇನೋ ಪಾರ್ಟಿ ಡಿಸಿಷನ್ ಅಪ್ಪ, ಅವ್ರೇನು ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿ ಕೆಲಸ ಮಾಡೋದು ನಾವು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾದಂಥ ಎಸ್.ಎ. ರವೀಂದ್ರನಾಥ್ ಸರ್ ಅವರ ಮಾತು. ನಾನು ಹೇಳಿದ್ದು ನಿಜ, ಆದರೆ ಕಾಂಗ್ರೆಸ್ಸಿಂದ ನಿಲ್ಲೋಕೆ ಹೇಳಿದ್ದೀನಿ. ಅವ್ರು ಮುಂಚೆ ಏನು ಕೇಳ್ತಾ ಇದ್ರು ಅಂತಂದ್ರೆ, ನಾನು ಮಾಯಕೊಂಡ ಜನರಲ್ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆದಾಗ ಈ ಕ್ಷೇತ್ರವನ್ನು ಬಿಟ್ಕೊಡು ಅಂತ ಕೇಳ್ತಾ ಇದ್ರು. ಇವಾಗ ನಿನ್ಗೆ ಅವಕಾಶ ಇದೆ, ನಿಮ್ಮ ತಂದೆಯವರು ಏನು ನಿಧನದಿಂದ ಆ ಸ್ಥಾನ ತೆರವಾಗಿದೆ, ಅಲ್ಲಿ ಸ್ಪರ್ಧೆ ಮಾಡುವಂತ ಹೇಳಿದ್ದೀನಿ ಅನ್ನೋ ಮಾತನ್ನ ಮತ್ತೆ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ.